ಗೈಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಮರೀದೆ ಕ್ಲಿಕ್ ಮಾಡಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರು. ನಾವಿವತ್ತು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ತನಿಯರಿಗೆ ಕೂಡ ಹೋಗಬೇಕು. ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಎಲ್ಲಿ ನಾವು ತನಿಯರಿಗೆ ಹೋಗೋದು ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿರೋರೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾರು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಬನ್ನಿ ನೋಡೋಣ ನಮ್ಮನೆ ಪೂಜೆ ಯಾವ ಥರ ಮಾಡ್ತೀವಿ, ಮತ್ತು ನಾವು ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ತನಿಯರಿಗೆ ಎಲ್ಲಿಗೆ ಹೋಗಿದ್ವಿ ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ನೋಡಿ, ನಮ್ಮ ಮನೆಯವರು ಬೆಳಿ ಎಕ್ಕದ ಗಿಡದ ಹೂವಲ್ಲಿ ನಮ್ಮ ಮನೆಯವರು ಹಾರ ಮಾಡಿದ್ದು. ಅದಾದಮೇಲೆ ನಾವು ಮನೆ ಪೂಜೆ ಎಲ್ಲನೂ ಮುಗಿಸಿ ನಮ್ಮ ಮನೆಯವರು ಉಪದಾನಕ್ಕೆ ಹೋಗಬೇಕು, ಅಂದರೆ ಭಿಕ್ಷಕ್ಕೆ ಹೋಗಬೇಕು. ಆದರೆ ಹಬ್ಬದ ದಿನ ಹೋಗಬಾರ್ದು ಅಂತ ಹೇಳಿ ಆದರೆ ನಾಳೆಗೆ ಹೋಗ್ತಾರೆ, ಹೊಸದುಡುಕು ಅಂತ ಮಾಡ್ತಾರಲ್ವ, ಹಾಗಾಗಿ ಆದರೆ ನಾಳೆಗೆ ಹೋಗ್ತಾರೆ. ಹಬ್ಬ ಆದ ನಾಳೆಗೆ ನಾವು ಮನೆ ಪೂಜೆ ಎಲ್ಲ ಮುಗಿಸಿ ಇವತ್ತು ತನಿಯರಿಗೆ ಹೋಗಬೇಕಾಗಿತ್ತು. ನಾವು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ತನಿ ಎರಿಬೇಕು ಅಂತ ಹೇಳಿ ಹೋಗ್ತಾಯಿದ್ವಿ. ನಮ್ಮ ಮನೆ ಪಕ್ಕದಲ್ಲೇ, ನಮ್ಮ ಮನೆಯಿಂದ ಒಂದು ಸ್ವಲ್ಪ ಮುಂದೆ ಹೋಗಬೇಕು, ಅಲ್ಲೇ ಚೌಡೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಹುತ್ತ ಐತಲ್ಲ, ಅಲ್ಲೋಗಿ ತನಿ ಎರಿಯಕ್ಕೆ ಹೋಗಬೇಕು. ನಾವು ಯಾವಾಗಲೂ ಷಷ್ಠಿಲಿ ಮಾಡಲ್ಲ, ಯಾಕಂದರೆ ಷಷ್ಠಿಲಿ ತನಿ ಎರ್ದು ಪೂಜೆ ಮಾಡಿದ್ರೆ ಗೌರಿ ಹಬ್ಬದಲ್ಲಿ ನಾವು ಮಾಡೋಗಿಲ್ಲ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಗೌರಿ ಹಬ್ಬದಲ್ಲೇ ತನಿ ಎರಿಯಕ್ಕೆ ಹೋಗೋದು. ಮತ್ತು ಅದಾದಮೇಲೆ ನಮ್ಮ ಶಶಾಂಕು, ಮಮ್ಮಿ ಕೊಡು, ನಾನು ಹಿಡ್ಕೊತೀನಿ ದೇವ್ರ ಸಾಮಾನು ಪೂಜೆನ ಅಂತ ಹೇಳ್ತಾಯಿದ್ದ. ಆ ಮಕ್ಳ ಕೈಲಿ ಕೊಡೋದ್ರಿಂದ ಪಾಪ ಅವ್ರೇನಾದರೂ ಹಿಡ್ಕೊಳ್ಳುವಾಗ ಎಡವ್ಬಿಟ್ರೆ ಅಂತ ಹೇಳಿ ನಾನು ಅವ್ರಿಗೆ ಕೊಡಲಿಲ್ಲ ಅಷ್ಟೇ, ಅದು ನಾನು ಹಿಡ್ಕೊಬರ್ತಾಯಿದ್ದೆ. ಅದಾದಮೇಲೆ ನಾವಿಲ್ಲಿ ದೇವಸ್ಥಾನ ಇದೆ, ಚೌಡೇಶ್ವರಿ ದೇವಸ್ಥಾನ. ಇಲ್ಲೇ ನಮ್ಮ ಊರಲ್ಲಿ ಎಲ್ಲರೂ ಬಂದು ಇಲ್ಲೇ ತನಿ ಎರೆಯೋದು. ಇಲ್ಲಿ ಬಿಟ್ಟರೆ ನಾವು ಉತ್ತರಮ್ಮನ ದೇವಸ್ಥಾನಕ್ಕೆ ಹೋಗಿ ತನಿ ಎರೀತಾರೆ. ನಾವು ಯಾವಾಗಲೂ ಇಲ್ಲೇ ಅಲ್ವ ತನಿ ಎರೆಯೋದು, ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲನೂ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇದನ್ನ ಮುಗಿಸ್ಕೊಂಡು
ಪೂಜೆ ಎಲ್ಲ ಮುಗಿಸಿ ಉತ್ತಕ್ಕೆ ತನಿ ಎರೆದು ಅದಾದಮೇಲೆ ನಾವಿಲ್ಲಿ ಸಂಜೆ ಬಂದಾಗ ದೇವಸ್ಥಾನಕ್ಕೆ 5 ಗಂಟೆ ಆಗಿತ್ತು. ಇಲ್ಲಿ ಇದು 101 ಗಣಪತಿ ದೇವಸ್ಥಾನ. ಇದಿರೋದು ಅಗ್ರಹಾರದ ಹತ್ರ. ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಆಗಿನ ಕಾಲದ ದೇವಸ್ಥಾನಗಳು ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಹಾಗಾಗಿ ನೀವೇನಾದರೂ ಇಲ್ಲಿಗೆ ಬಂದಿದ್ದರೆ, ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟ್ ಮುಖಾಂತರ ನನಗೂ ತಿಳಿಸಿ. ನಿಮ್ಮದು ಯಾವ ಊರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಯಾರು ಬಂದಿಲ್ಲ ಅವರು ಒಂದು ಸತಿನಾದರೂ ಬನ್ನಿ ಇಲ್ಲಿಗೆ. ನಾವಿಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ತೀವಿ. ಅದಾದಮೇಲೆ ಪೂಜೆ ಕೂಡ ಮಾಡಿಸಿ ದೇವಸ್ಥಾನದ ಒಳಗಡೆ ಎಲ್ಲ ಸುತ್ತಿ ಒಂದು ರೌಂಡ್ ಬರೋದ ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲಿ ಶಿವನ ದೇವಸ್ಥಾನ ಮತ್ತು ನಂದಿ ಮತ್ತು ನಾಗರ ಕಲ್ಲುಗಳು, ನವಗ್ರಹ ದೇವಸ್ಥಾನ ಎಲ್ಲ ಥರದ್ದು ದೇವ್ರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ತುಂಬಾ ಚೆನ್ನಾಗಿತ್ತು ಮಾತ್ರ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನೀವು ಕೂಡ ಬನ್ನಿ ಈ ದೇವಸ್ಥಾನಕ್ಕೆ. ನಾವಂತೂ ಪ್ರತಿ ವರ್ಷ ಅಂದರೆ ನಾನು ಸುಮಾರು ದಿನ ಆಯಿತು ಬಂದು ಈ ದೇವಸ್ಥಾನಕ್ಕೆ ಬಂದು ಸುಮಾರು ದಿನಗಳೇ ಆಯಿತು. ನಾವು ಪ್ರತಿ ವರ್ಷ ಕಂಪಲ್ಸರಿ ಬಂದೇ ಬರ್ತೀವಿ ಇಲ್ಲಿಗೆ. ಅದು ಬಿಟ್ಟರೆ ಇನ್ನು ಮಾಮೂಲಿ ದಿನಗಳಲ್ಲಾದರೂ ಕೂಡ ಬರ್ತಾಯಿರ್ತೀವಿ. 101 ಗಣಪತಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅದ್ರ ಸುತ್ತಲೂ ಕೂಡ ಗಣಪತಿಗಳು ಈ ಥರ ಕೂರಿಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಇಲ್ಲಿ ಗೌರಮ್ಮನ್ನು ಕೂಡ ಕುಣಿಸಿದ್ರು. ನನ್ನ ಮಕ್ಕಳು ಅಲ್ಲೇ ಹೋಗಿ ನಮಸ್ಕಾರ ಮಾಡ್ತೀನಿ ಅಂತ ಅಲ್ಲಿ ಪರ್ಮಿಷನ್ ತಗೊಂಡು ಮೇಲ್ಗಡೆ ಹೋಗಿ ನಮಸ್ಕಾರ ಮಾಡಿದ್ರು. ನೋಡಿ, ಇದು ಕೂಡ ಚಿಕ್ಕ ಗಣಪತಿ ದೇವಪ್ಪ. ಗಣಪತಿ ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿದರು ಅಂತ ಅದೇ ದೇವಸ್ಥಾನ ಅಲ್ಲಿ. ಮತ್ತು ಇಲ್ಲಿ ಪ್ರಸಾದಕ್ಕೆ ಲಾಡು ಕೊಟ್ಟಿದ್ದರು. ನೋಡಿದ್ರಲ್ಲ 101 ಗಣಪತಿ ದೇವಸ್ಥಾನ ಹೇಗಿತ್ತು ಅಂತ. ನಾವಿಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಗಂಟ 6:30 ಆಗಿತ್ತು. ಅದಾದಮೇಲೆ ನಾನು ಹೋಗುವಾಗಲೇ ದೇವಸ್ಥಾನಕ್ಕೆ ಹೋಗುವಾಗಲೇ ನಾನು ಇಲ್ಲಿ ಹೂರಣ ರೆಡಿ ಎಲ್ಲ ಮಾಡಿಬಿಟ್ಟು ಒಬ್ಬಿಟ್ಟಿಗೆ ಮಾಡು ಅಂತ ಹೇಳಿದ್ರಲ್ಲ, ಹಬ್ಬದ ಸ್ಪೆಷಲ್ ಅಂದಮೇಲೆ ಅಲ್ಲಿ ಸ್ವೀಟ್ ಇರಲೇಬೇಕಲ್ವ. ಹಾಗಾಗಿ ಇಲ್ಲಿ ಒಬ್ಬಿಟ್ಟು ಸಾಂಬಾರು ಮಾಡಿದೆ. ಅದರಲ್ಲಿ ಕಡಲೆಬೇಳೆದೇ ತಿಳಿ ಇತ್ತಲ್ಲ, ಅದರಲ್ಲಿ ಒಬ್ಬಿಟ್ಟು ಸಾಂಬಾರು ಮಾಡಿದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.